ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕ್ರೋಶೆ ಬೈ ತೇಜ್. ಸೊ ಇವತ್ತು ಆ್ಯಕ್ಚುಲಿ ನನಗೆ ಶೂಟಿಂಗ್ ಇತ್ತು, ಶೂಟಿಂಗ್ ಕ್ಯಾನ್ಸಲ್ ಆಯಿತು. ಸೊ ಏನು ಮಾಡೋದು ಅಂತ ನಾನು ಯೋಚನೆ ಮಾಡ್ತಾ ಇದ್ದೆ. ರೀಸೆಂಟಾಗಿ ನಾನು ಮಿಲ್ಕಿಗೆ ಇದೊಂದು ಸ್ವೆಟರ್ ಮಾಡಿದೆ ಆ್ಯಂಡ್ ಈ ಸ್ವೆಟರ್ ಹೇಗೆ ಮಾಡೋದು ಅಂತ ನಾನು ಆಲ್ರೆಡಿ ನಿಮಗೆ ಟ್ಯುಟೋರಿಯಲಲ್ಲಿ ತೋರಿಸಿದ್ದೀನಿ. 2 ಸ್ವೆಟರ್ ಮಿಲ್ಕಿಗೆ ಮಾಡಿದ್ದೀನಿ. ಸೊ ಇದೇ ಥರ ಒಂದು ಸ್ವೆಟರ್ನ ನಾನು ಕೋಕೋಗೂ ಮಾಡಬೇಕು ಅಂತ ಅನ್ನಿಸ್ತು. ಬಟ್ ಆಲ್ರೆಡಿ ನಾನು ನಿಮಗೆ ಟ್ಯುಟೋರಿಯಲ್ ತೋರಿಸಿರೋದ್ರಿಂದ ಸೊ ಅದ್ರದ್ದು ಟ್ಯುಟೋರಿಯಲ್ ಮತ್ತೆ ಮಾಡೋದ್ರಲ್ಲಿ ದೇರ್ ಇಸ್ ನೋ ಪಾಯಿಂಟ್. ಅದಕ್ಕೆ ನಾನು ಡಿಸೈಡ್ ಮಾಡಿದೆ, ಅವನಿಗೆ ಸ್ವೆಟರ್ ಮಾಡ್ತಾ ಮಾಡ್ತಾ ನೀವು ನನಗೆ ಕೆಲವು ಕ್ವಶನ್ಸ್ ಕೇಳಿದ್ದೀರಾ ಕಾಮೆಂಟ್ಸಲ್ಲಿ, ಸುಮಾರು ಜನ ಸುಮಾರು ಕ್ವಶನ್ಸ್ ಕೇಳಿದ್ದೀರಾ. ಸೊ ಆ ಕ್ವಶನ್ಸ್ಗೆಲ್ಲ ಆನ್ಸರ್ ಮಾಡೋಣ ಅಂತ. ಸೊ ಇವತ್ತು ನಾನು ಕೋಕೋ ಡ್ರೆಸ್ನ ಕ್ರೋಶೆ ಮಾಡ್ತಾ ನಿಮ್ಮ ಕ್ವಶನ್ಸ್ಗೆ ಆನ್ಸರ್ ಮಾಡ್ತೀನಿ. ಸೊ ಬಿಫೋರ್ ದ್ಯಾಟ್ ನಾನು ಅವ್ನು ಡ್ರೆಸ್ ಮಾಡೋದಕ್ಕೆ ಯೂಸ್ ಮಾಡ್ತಿರೋ ಯಾನ್ ಇದು. ಸೊ ಇದ್ರ ಲಿಂಕ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿರ್ತೀನಿ. ನಾನಿವತ್ತು ಯೂಸ್ ಮಾಡ್ತಿರೋ ಕ್ರೋಶೆ ಹೂಕ್ ಇದಕ್ಕೆ 3 ಅಥವಾ 3.5 ಯೂಸ್ ಮಾಡಿದ್ರೆ ಬೆಟರ್. ಬಿಕಾಸ್ ನಿಮ್ಗೆ ಆಲ್ರೆಡಿ ನಾನು ಅದರಲ್ಲಿ ಟ್ಯುಟೋರಿಯಲ್ ತೋರಿಸಿದ್ದೀನಿ. ಇದು ಪಫ್ ಸ್ಟಿಚ್ ಹಾಕಿದ್ದೀನಿ. ಸೊ ಪಫ್ ಸ್ಟಿಚ್ಗೆ ನೀವು ಸ್ವಲ್ಪ ಚಿಕ್ಕದಾಗಿರೋ ಹುಕ್ ಸೈಜ್ನ ಯೂಸ್ ಮಾಡಿದ್ರೆ ಒಳ್ಳೆಯದು. ಇಲ್ಲಾಂದರೆ ದೊಡ್ಡದ್ರಲ್ಲಿ ಸ್ವಲ್ಪ ಪಫ್ ಸ್ಟಿಚ್ ಮಾಡ್ಕೊಳ್ಳೋದು ಕಷ್ಟ ಆಗುತ್ತೆ. 3.5. ಸೊ ಇವತ್ತು ನಾನು 3.5 ಹುಕ್ ಸೈಜ್ನ ಯೂಸ್ ಮಾಡ್ತಿದ್ದೀನಿ. ಆ್ಯಂಡ್ ನಾನು ಮೆಷರ್ಮೆಂಟ್ ಐ ಆಲ್ರೆಡಿ ಹ್ಯಾವ್ ಕೋಕೋಸ್ ಮೆಷರ್ಮೆಂಟ್, ಬಟ್ ನಾನು ಮೆಷರ್ಮೆಂಟ್ ರೆಫರೆನ್ಸ್ ತಗೊಳ್ತಾ ಇಲ್ಲ. ಬಿಕಾಸ್ ಎನಿವೇ ಇಲ್ಲೇ ಇದ್ದಾನೆ ಕೋಕೋ, ಅವನನ್ನೇ ನಾನು ಅಂದರೆ ಸ್ಟಿಚಸ್ ಹಾಕ್ತಾ ಅವನದು ಮೆಷರ್ಮೆಂಟ್ನ ಹಾಗೆ ತೊಗೋಬೋದು, ಅವನಿಗೆ ಹಿಡಿದು ನೋಡ್ಬೋದು. ಸೊ ನಾನು ಮೆಷರ್ಮೆಂಟ್ ರೆಫರೆನ್ಸ್ ಹೋಗ್ತಾ ಇಲ್ಲ. ಫಸ್ಟ್ ಸ್ಲಿಪ್ ನಾಟ್ ಹಾಕೊಂಡೆ. ಸೊ ವೈಲ್ ಡೂಯಿಂಗ್ ದಿಸ್ ಐ ಆಮ್ ಗೋಯಿಂಗ್ ಟು ಆನ್ಸರ್ ಯುವರ್ ಕ್ವಶನ್ಸ್. ಬಿಫೋರ್ ದ್ಯಾಟ್ ನಾನು ಫಸ್ಟ್ ಸ್ಟಿಚಸ್ ಹಾಕೊಂಡ್ಬಿಡ್ತೀನಿ. 1 2 3 4 5 6 7 8 9 10 11 12. ಮಿಲ್ಕಿಗೆ 12 ಹಾಕಿರೋದು. ಸೊ ಕೋಕೋಗೆ ಪ್ರಾಬ್ಲಿ ಒಂದು 14 ಹಾಕಿದ್ರೂ ನಡೆಯುತ್ತೆ. ಬಿಕಾಸ್ ಅವನ ನೆಕ್ ಲೆಂತ್ ಸ್ವಲ್ಪ ಇವಳಿಗಿಂತ ಉದ್ದ ಇದೆ, ಅದಕ್ಕೆ. ಸೊ ನನಗೆ ನೀವು ಯಾರೋ ಕೇಳಿದ್ರು ಆನ್ಲೈನ್ ಕ್ಲಾಸಸ್ ಇದ್ದರೆ ನನಗೆ ಸಜೆಸ್ಟ್ ಮಾಡಿ ಅಂತ. ಐ ಆಮ್ ರಿಯಲಿ ಸಾರಿ, ನನಗೆ ಆನ್ಲೈನ್ ಕ್ಲಾಸಸ್ ಯಾವುದು ಗೊತ್ತಿಲ್ಲ. ಬಿಕಾಸ್ ನಾನು ಯಾವ ಕ್ಲಾಸಸ್ನೂ ಅಟೆಂಡ್ ಮಾಡಿಲ್ಲ, ಆದ್ದರಿಂದ ನನಗೆ ಆನ್ಲೈನ್ ಕ್ಲಾಸಸ್ ಬಗ್ಗೆ ಅಷ್ಟು ಐಡಿಯಾ ಇಲ್ಲ. ಆ್ಯಂಡ್ ಮೆನಿ ಪೀಪಲ್ ಹ್ಯಾವ್ ಆಸ್ಡ್ ಮೀ, ನೀವು ಕ್ರೋಶೆ ಕಲ್ತಿಲ್ಲ ಅಂತ ಹೇಳ್ತೀರಾ, ಬಟ್ ಹೇಗೆ ಇಷ್ಟು ಚೆನ್ನಾಗಿ ಕ್ರೋಶೆ ಮಾಡ್ತೀರಾ ಅಂತ. ಸೀರಿಯಸ್ಲಿ ನನಗೂ ಐ ಆಲ್ಸೋ ವಂಡರ್. ಬಟ್ ಟು ಬಿ ಫ್ರ್ಯಾಂಕ್, ನಾನು ಒಂದಿನ ಸುಮ್ಮನೆ ಇದೇ ಥರ ಶೂಟಿಂಗ್ ಬ್ರೇಕಲ್ಲಿ ಕೂತ್ಕೊಂಡಿದ್ದೆ. ನಾನು ಯೂಶಲಿ ಟೈಮ್ನ ಐಡಲಾಗಿ ಸ್ಪೆಂಡ್ ಮಾಡೋದಕ್ಕೆ ಇಷ್ಟಪಡಲ್ಲ. ಐ ರಾದರ್ ಯುಟಿಲೈಸ್ ಮೈ ಟೈಮ್ ಬೈ ಡೂಯಿಂಗ್ ಸಮಥಿಂಗ್. ನನ್ನ ಹಾಬೀಸ್ ಮಾಡ್ತೇನೆ. ಐ ಹ್ಯಾವ್ ಗುಡ್ ಹಾಬೀಸ್ ಲೈಕ್ ಡ್ರಾಯಿಂಗ್, ಸಿಂಗಿಂಗ್. ಸುಮ್ಮನೆ ಕೂತ್ಕೊಂಡಿದ್ರೆ ಹಾಡ್ತಿರ್ತೀನಿ ಅಥವಾ ಡ್ರಾ ಮಾಡ್ತಾ ಇರ್ತೀನಿ, ಅಥವಾ ನಾನು ಬುಕ್ಸ್ ಓದ್ತೀನಿ. ಸಮ್ಟೈಮ್ಸ್ ಐ ಇವನ್ ರೈಟ್ ಸ್ಟೋರೀಸ್. ಸೊ ಈ ಥರ ಎಲ್ಲ ನನಗೆ ಹಾಬೀಸ್ ಇದೆ. ನನಗೆ ಕ್ಲೋದಿಂಗ್ ಬಗ್ಗೆನೂ ತುಂಬ ಇಂಟ್ರೆಸ್ಟ್ ಇದೆ. ನಾನು ಫ್ಯಾಷನ್ ಡಿಸೈನಿಂಗ್, ಕ್ಲೋದಿಂಗ್ ಬಗ್ಗೆನೂ ಸಿಕ್ಕಾಪಟ್ಟೆ ಇಂಟ್ರೆಸ್ಟ್ ಇದೆ. ನಾನು ಕಾಲೇಜ್ ಡೇಸಿಂದಾನು ಅಷ್ಟೇ, ನಾನು ಚೂಡಿದಾರ್ ಯಾವುದಾದ್ರೂ ಹೊಲಿಯೋದಕ್ಕೆ ಸ್ಟಿಚ್ ಮಾಡೋದಕ್ಕೆ ಅಂತ ಕೊಟ್ಟರೆ ನಾನೇ ಡಿಸೈನ್ ಬರೆದು ಕೊಡ್ತಾ ಇದ್ದೆ, ಇದೇ ಡಿಸೈನ್ ಬೇಕು ಅಂತ. ಐ ವಾಸ್ ಕ್ವೈಟ್ ಪರ್ಟಿಕ್ಯುಲರ್ ಅಬೌಟ್ ದ್ಯಾಟ್. ನನಗೆ ಫ್ಯಾಷನ್ ಡಿಸೈನಿಂಗ್ ಮಾಡಬೇಕು ಅಂತಲೂ ತುಂಬ ಇಷ್ಟ ಆಯಿತು. ಬಟ್ ಅನ್ಫಾರ್ಚುನೇಟ್ಲಿ ನಾನು ಮಾಡೋಕ್ಕಾಗಲಿಲ್ಲ, ಈ ಇಂಡಸ್ಟ್ರಿಗೆ ಬಂದೆ. ಬಟ್ ನೋ ರಿಗ್ರೆಟ್ಸ್. ಬಟ್ ಸ್ಟಿಲ್ ನನಗೆ ಫ್ಯಾಷನ್ ಡಿಸೈನಿಂಗ್ ಮಾಡಬೇಕು ಅನ್ನೋದು ಇನ್ನೂ ಇದೆ. ಫ್ಯಾಷನ್ ಡಿಸೈನಿಂಗ್ ಕೋರ್ಸ್ ಮಾಡಬೇಕು ಅನ್ನೋದು ಇನ್ನೂ ಇದೆ. ನಾನು ಮಾತಾಡ್ಕೊಂಡು ನಾನು ಬ್ಯಾಕ್ ಸ್ಟಿಚ್ ಹಾಕ್ತಾ ಇದ್ದೀನಿ. ಓಕೆ, ಒಂದು ಸೆಕೆಂಡ್. 1 2 3 4 5 6 7 8 9 10 11 12 13 14 15th ಒನ್ ಹಾಕ್ತೀನಿ. ಸೊ ಇಲ್ಲಿ ಮಿಡಲ್ ಸ್ಟಿಚ್ಗೆ ಹಾಕಬೇಕಾಗಿರೋದನ್ನ ನಾನು ಬ್ಯಾಕ್ ಸ್ಟಿಚ್ಗೆ ಹಾಕ್ತಾ ಇದ್ದೆ. ಸೊ ನನಗೆ ಫ್ಯಾಷನ್ ಡಿಸೈನಿಂಗ್ ಬಗ್ಗೆ ತುಂಬ ಆಸಕ್ತಿ ಇತ್ತು. ಹೀಗೆ ಅವತ್ತು ನಾನು ಸುಮ್ಮನೆ ಕೂತ್ಕೊಂಡಿರುವಾಗ ಐ ವಾಸ್ ಥಿಂಕಿಂಗ್ ಏನು ಮಾಡೋದು. ಡ್ರಾಯಿಂಗ್ ಬಿಡಿಸ್ತಾ ಇದ್ದೆ. ಡ್ರಾಯಿಂಗ್ ಬಿಡಿಸ್ತಾ ಇತ್ತು. ಆಮೇಲೆ ಮತ್ತೆ ನಾನು ಅದನ್ನೇ ಕಂಟಿನ್ಯೂ ಮಾಡೋದಕ್ಕೆ ನಾವು ಸ್ವಲ್ಪ ಬೋರಿಂಗ್ ಅನಿಸ್ತು. ನನ್ನ ಮನೇಲಿ ಅದೇ ನಾನು ಹೇಳಿದ ಹಾಗೆ ಐಡಲ್ ಆಗಿ ಟೈಮ್ ಸ್ಪೆಂಡ್ ಮಾಡೋಕ್ಕೆ ಇಷ್ಟ ಇಲ್ಲ. ಬಟ್ ಹೊರಗಡೆ ಹೋಗೋದಕ್ಕಿಂತ ಐ ಪ್ರಿಫರ್ ಸ್ಟೇಯಿಂಗ್ ಅಟ್ ಹೋಮ್ ಆ್ಯಂಡ್ ಡೂಯಿಂಗ್ ಸಮಥಿಂಗ್ ಲೈಕ್ ಕುಕ್ಕಿಂಗು ಅಷ್ಟೇ.
ಐ ಕೀಪ್ ಎಕ್ಸ್ಪ್ಲೋರಿಂಗ್, ಏನಾದರೂ ಒಂದು ಹೊಸ ಡಿಶಸ್ ಏನಾದರೂ ಟ್ರೈ ಮಾಡ್ತಿರ್ತೀನಿ. ಸೊ ಆ ಥರ ಏನಾದರೂ ಮಾಡ್ತಿರ್ತೀನಿ. ಸೊ ಏನಾದರೂ ಹೊಸದು ಮಾಡಬೇಕು ಅಂತ ಅನ್ನಿಸ್ತು. ಆವಾಗ ನನಗೆ ನೆನಪಾಯಿತು, ನಾನು ಸಮ್ಮರ್ ಹಾಲಿಡೇಸ್, ಯೂಶ್ವಲಿ ನಾವು ಸಮ್ಮರ್ ಹಾಲಿಡೇಸ್ಗೆ ಎಲ್ಲ ಕಸಿನ್ಸು ಅಜ್ಜಿ ಮನೆಗೆ ಹೋಗ್ತಾ ಇದ್ವಿ. ಸೊ ವಿ ಯೂಸ್ ಟು ಸ್ಪೆಂಡ್ ಟೈಮ್ ದೇರ್. ಸಮ್ಮರ್ ವೆಕೇಷನ್ಸ್ನ ಅಲ್ಲೇ ನಾವು ಸ್ಪೆಂಡ್ ಮಾಡ್ತಾ ಇದ್ವಿ. ಸೊ ಒಂದ್ಸಲ ನಮ್ಮ ಅಜ್ಜಿನೂ ಅದೇ ಥರ ಐಡಲಾಗಿ ಕೂರ್ತಾ ಇರಲಿ, ಏನಾದರೂ ಒಂದು ಮಾಡ್ತಾ ಇರ್ತಿದ್ರು. ಅವರು ಕ್ರೋಶೆ ಮಾಡ್ತಾ ಇದ್ರು, ಡೋರ್ ಮ್ಯಾಟ್ಸ್ ಮತ್ತು ವಾಲ್ ಹ್ಯಾಂಗಿಂಗ್ಸ್ ಅದೆಲ್ಲ ಮಾಡ್ತಿದ್ರು ಕ್ರೋಶೆಲಿ, ತುಂಬ ಚೆನ್ನಾಗಿ ಮಾಡ್ತಿದ್ರು. ಸೊ ಐ ವಾಸ್ ಲಿಟಲ್ ಕ್ಯೂರಿಯಸ್ ಟು ನೋ ಹೇಗೆ ಮಾಡ್ತೀರಾ ಅಜ್ಜಿ ಅಂತೆಲ್ಲ ನಾನು ಕೇಳುವಾಗ ಅವರು ಒಂದ್ಸಲ ಕೂರಿಸ್ಕೊಂಡು ನನಗೆ ಸ್ಟಿಚಸ್ ಹೇಳ್ಕೊಟ್ಟಿದ್ರು. ಬಟ್ ಐ ವಾಸ್ ಬ್ಯಾಕ್ ದೆನ್ ಐ ವಾಸ್ ಸ್ಟಡಿಯಿಂಗ್ 4th or 5th ಐ ಗೆಸ್. ಸೊ ನನಗೆ ಅವಾಗ ಅಷ್ಟು ಬರಲಿಲ್ಲ, ಅದು ಗೊತ್ತಾಗಲಿಲ್ಲ ಅವ್ರು ಸ್ಟಿಚಸ್ ಹೇಳ್ಕೊಡುವಾಗ. ನಾನು ಸುಮ್ಮನೆ ಟ್ರೈ ಮಾಡಿದೆ, ಬಟ್ ಐ ಕುಡಂಟ್ ಡೂ ಇಟ್. ಅದು ನನಗೆ ನೆನಪಾಯಿತು. ಸೊ ಕ್ರೋಶೆ ನಾನು ಅನ್ನಿಸ್ತಿತ್ತು, ನಾನು ಕ್ರೋಶೆ ಆರ್ಡರ್ ಮಾಡಿ ಒಂದ್ಸಲ ಟ್ರೈ ಮಾಡೋಣ ಅಂತ ಸುಮಾರು ದಿನದಿಂದ ಅನ್ಕೋತಾ ಇದ್ದೆ, ಬಟ್ ಆಗಿರಲಿಲ್ಲ. ಸೊ ಅವತ್ತು ನಾನು ಡಿಸೈಡ್ ಮಾಡಿ ಕ್ರೋಶೆ ಹೂಕ್ಸ್ನ ಆರ್ಡರ್ ಮಾಡಿದೆ. ಹೂಕ್ಸ್ ಮತ್ತು ಯಾನ್ನ ಅಮೆಝಾನಿಂದ ಆರ್ಡರ್ ಮಾಡಿದೆ. ಅದ್ರ ಲಿಂಕ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿದ್ದೀನಿ ನನ್ನ ಒಂದು ವಿಡಿಯೋಲಿ, ಹೂಕ್ ಲಿಂಕ್ನ. ಸೊ ಆರ್ಡರ್ ಮಾಡಿ ನಾನು ಸುಮ್ಮನೆ ಹಾಗೆ ಸ್ಟಿಚಸ್ ಹಾಕೋದಕ್ಕೆ ಟ್ರೈ ಮಾಡಿದೆ. ಬರಲಿಲ್ಲ ಆ್ಯಕ್ಚುಲಿ. ಫಸ್ಟ್ ಅಟೆಂಪ್ಟಲ್ಲೇ ನನಗೆ ಅದು ಅಷ್ಟು ನೀಟಾಗಿ ಗೊತ್ತಾಗಲಿಲ್ಲ. ಆಗ ನಾನು ಗೂಗಲಲ್ಲೆಲ್ಲ ಸರ್ಚ್ ಮಾಡಿ ಪ್ಯಾಟರ್ನ್ಸ್ನ ನೋಡಿಕೊಂಡೆ. ಆಮೇಲೆ ನಾನು ಫಸ್ಟ್ ಮಾಡಿದ್ದೆ ನನ್ನ ಕಿಂಡಲ್ ಕವರ್ ಮಾಡಿದೆ. ಅದೂ ಅಷ್ಟೇ ತುಂಬ ಅಟೆಂಪ್ಟ್ಸ್ ಮಾಡಿ ತೆಗೆದು ಹಾಕಿ ಎಲ್ಲ ಮಾಡಿ ಕೊನೆಗದು ಬಂತು. ಆಮೇಲೆ ಸ್ಮಾಲ್ ಪೌಚಸ್ ಮಾಡಿದೆ. ಅದಾದಮೇಲೆ ಪೌಚಸ್ ಮಾಡಿದೆ ಒಂದಷ್ಟು. ಆಮೇಲೆ ಫ್ಲವರ್ ಮಾಡಿದೆ. ಅದೇ ರೀತಿ ಸ್ವಲ್ಪ ಚಿಕ್ಕದನ್ನೇ ಸ್ಟಾರ್ಟ್ ಮಾಡಿದ್ದು ನಾನು. ಆಮೇಲೆ ನನ್ನ ತಮ್ಮನ ಬರ್ಡೇ ಇತ್ತು. ಸೊ ನನ್ನ ತಮ್ಮನ ಬರ್ಡೇಗೆ ನಾನು ಅವ್ನಿಗೊಂದು ಕಾರ್ಡಿಗನ್ ಮಾಡೋಣ ಅಂತ ಅನ್ನಿಸ್ತು. ಸೊ ಅವಾಗ ನಾನು ಪಿಂಟ್ರೆಸ್ಟ್ ಓಪನ್ ಮಾಡಿ ಪಿಂಟ್ರೆಸ್ಟಲ್ಲಿ ಒಂದಷ್ಟು ಡಿಸೈನ್ಸ್ನ ನೋಡಿದೆ. ನನಗೆ ಅದರಲ್ಲಿ ನನ್ನ ತಮ್ಮನಿಗೆ ನಾನು ಮಾಡಿದ್ದು ಕಾರ್ಡಿಗನ್ ಇದೆಯಲ್ಲ, ಹೆಕ್ಸಗಾನ್ ಕಾರ್ಡಿಗನ್, ಅದು ಅಂದರೆ ಹೆಕ್ಸಗಾನ್ ಇದು ಮಾಡ್ಕೊಂಡು ಮಾಡೋದು. ಸೊ ನಾನು ಅದು ನೆಕ್ಸ್ಟ್ ಕಮಿಂಗ್ ಟ್ಯುಟೋರಿಯಲ್ಸಲ್ಲಿ ನಿಮ್ಗೆ ತೋರಿಸ್ತೀನಿ. ಸುಮಾರು ಜನ ಪುಲೋವರ್ದು ಟ್ಯುಟೋರಿಯಲ್ನ ಅಪ್ಲೋಡ್ ಮಾಡಿ ಅಂತ ಕೇಳ್ತಿದ್ದೀರಾ, ಕಾರ್ಡಿಗನ್ದು ಮಾಡಿ ಅಂತ ಕೇಳ್ತೀರಾ. ಐ ಡೆಫಿನೆಟ್ಲಿ ಡೂ ಇಟ್, ಬಟ್ ಅದಕ್ಕೊಂದು ಸ್ವಲ್ಪ ಟೈಮ್ ಬೇಕು. ನಾನು ಸ್ವಲ್ಪ ಸಣ್ಣ ಪ್ರಾಜೆಕ್ಟ್ಸಿಂದ ಸ್ಟಾರ್ಟ್ ಮಾಡೋಣ ಅಂದ್ಕೊಂಡಿದ್ದೀನಿ. ನಿಮ್ಗೆ ಸ್ಟಾರ್ಟಿಂಗೇ ತುಂಬ ಕಷ್ಟ ಇರೋದನ್ನ ತೋರಿಸ್ಬಿಟ್ರೆ ಆಮೇಲೆ ಅದು ನಿಮಗೆ ಕಷ್ಟ ಆಗ್ತಿದೆ ಅಂತ ಅನ್ನಿಸ್ಬೋದು. ಸೊ ಅದಕ್ಕೆ ಸಿಂಪಲ್ ಆಗಿ ಫಸ್ಟ್ ನಾನು ನಿಮಗೆ ಒಂದು ಕ್ರಾಪ್ ಟಾಪ್ ಮಾಡೋದನ್ನ ಹೇಳ್ಕೊಟ್ಟೆ. ಸೊ ನೆಕ್ಸ್ಟ್ ಪಪ್ಪಿ ಡ್ರೆಸ್ ಹೇಳ್ಕೊಟ್ಟಿದ್ದೀನಿ. ಸೊ ಇದೇ ಥರ ಚಿಕ್ಕ ಪ್ರಾಜೆಕ್ಟ್ಸ್ನ ಹೇಳ್ಕೊಟ್ಬಿಟ್ಟು ಆಮೇಲೆ ಕಾರ್ಡಿಗನ್. ನೆಕ್ಸ್ಟ್ ಡೆಫಿನೆಟ್ಲಿ ನಾನು ಇವಾಗ ನನಗೆ ಮೋಸ್ಟ್ ಪ್ರಾಬ್ಲಿ ನಾಳೆ ಅಥವಾ ನಾಡಿದ್ರಿಂದ ಶೂಟಿಂಗ್ ಸ್ಟಾರ್ಟ್ ಆಗುತ್ತೆ. ಸೊ ಆ ಸ್ಕೆಡ್ಯೂಲ್ ಮುಗೀತಿದ್ದ ಹಾಗೇನೆ ನನಗೆ ಬ್ರೇಕ್ ಸಿಗುತ್ತೆ. ಆ ಬ್ರೇಕಲ್ಲಿ ಅರೌಂಡ್ ಒನ್ or 2 ವೀಕ್ಸಲ್ಲಿ ನಾನು ಅದನ್ನ ಅಪ್ಲೋಡ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಸೊ ಇನ್ ಡೀಟೇಲ್ ಎಕ್ಸ್ಪ್ಲನೇಷನ್ ಇರಬೇಕಲ್ವಾ. ಸುಮ್ಮನೆ ಏನೋ ಒಂದು ನಾನಿಲ್ಲಿ ಮಾಡ್ತಿರ್ತೀನಿ ಅದನ್ನೇ ನಿಮ್ಗೆ ಹಾಗೆ ರಫ್ ಆಗಿ ತೋರ್ಸೋಕ್ಕಾಗಲ್ಲ. ಐ ಹ್ಯಾವ್ ಟು ಎಕ್ಸ್ಪ್ಲೈನ್ ಯು ಪ್ರಾಪರ್ಲಿ. ಸೊ ಅದಕ್ಕೆ ಒಂದು ಸ್ವಲ್ಪ ಟೈಮ್ ತೊಗೋತಾ ಇದ್ದೀನಿ. ಬಟ್ ಡೆಫಿನೆಟ್ಲಿ ಸೂನ್ ನಾನು ಕಾರ್ಡಿಗನ್ ಮತ್ತು ಪುಲೋವರ್ ಟ್ಯುಟೋರಿಯಲ್ ವಿಡಿಯೋನು ಅಪ್ಲೋಡ್ ಮಾಡ್ತೀನಿ. ನನ್ನ ತಮ್ಮನ ಬರ್ಡೇಗೋಸ್ಕರ ನಾನು ಪಿಂಟ್ರೆಸ್ಟಲ್ಲೆಲ್ಲ ಡಿಸೈನ್ಸ್ ಎಲ್ಲ ನೋಡಿ ಅವನಿಗೆ ಇಷ್ಟ ಆಗೋ ಥರ ಒಂದು ಡಿಸೈನ್ನ ಚೂಸ್ ಮಾಡಿ, ನನಗೆ ಆ್ಯಕ್ಚುಲಿ ಫಸ್ಟು ಯಾವ ಥರ ಕಲರ್ ಕಾಂಬಿನೇಷನ್ ಅಷ್ಟು ಐಡಿಯಾ ಇರಲಿಲ್ಲ. ಆಮೇಲೆ ನನಗೆ ಯಾವ್ದು ಇಷ್ಟ ಆಗುತ್ತೆ ಅದೇ ಕಲರ್ ಕಾಂಬಿನೇಷನ್ ಯೂಸ್ ಮಾಡಿದೆ. ಐ ಡೋಂಟ್ ನೋ, ಅಂದರೆ ಫ್ಯೂ ಪೀಪಲ್ ಥಾಟ್ ಇಟ್ ವಾಸ್ ಲಿಟಲ್ ಫೆಮಿನೈನ್ ಟೈಪ್ಸ್ ಅಂತ, ಬಟ್ ಅವನಿಗೆ ಇಷ್ಟ ಆಯಿತು. ಐ ಆಮ್ ಗ್ಲ್ಯಾಡ್. ಸೊ ಅದನ್ನು ಮಾಡಿದೆ. ದಟ್ ಈಸ್ ಮೈ ಫಸ್ಟ್ ಬಿಗ್ ಪ್ರಾಜೆಕ್ಟ್. ಅಂದರೆ ಸ್ವೆಟರ್ ಥರ ಕಾರ್ಡಿಗನ್ ಥರ ಮಾಡಿದ್ದು, ಅಂದರೆ ಕಾರ್ಡಿಗನ್ ಮಾಡಿದ್ದು ಅದನ್ನು ಫಸ್ಟು. ಇನ್ನೆಲ್ಲ ಚಿಕ್ಕ ಪೌಚಸ್ ಆ ಥರ ಮಾಡಿದ್ದೆ. ಸೊ ದಟ್ ಈಸ್ ಮೈ ಬಿಗ್ ಒನ್. ಎಸ್. ಅದಾದಮೇಲೆ ನೆಕ್ಸ್ಟ್ ಹಾಗೆ ಮಾಡ್ಕೊಂಡು ಹೋದೆ. ಇಟ್ ವಾಸ್ ಲೈಕ್ ಅ ಹಾಬಿ. ಅದು ನನಗೆ ಸುಮ್ಮನೆ ನನ್ನ ಹ್ಯಾಪಿನೆಸ್ಗೋಸ್ಕರ ನಾನು ಮಾಡಿದ್ದು. ಅದು ರೀಲ್ಸ್ ಹಾಕಿದಾಗ ನನಗೆ ತುಂಬ ಒಳ್ಳೆ ರೆಸ್ಪಾನ್ಸ್ ಬಂತು ನಿಮ್ಮಿಂದ. ಬಟ್ ಆ್ಯಕ್ಚುಲಿ ನನಗೆ ಆರ್ಡರ್ಸು ಪ್ಲೇಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು, ನೀವು ನಮಗೂ ಮಾಡಿಕೊಡಿ ಅಂತ. ಬಟ್ ನನಗೆ ಅದು ಐಡಿಯಾ ಇರಲಿಲ್ಲ, ನಾನು ಅದನ್ನು ಪ್ರೊಫೆಷನ್ ಆಗಿ ತೊಗೋಬೇಕು ಅಥವಾ ಆರ್ಡರ್ಸ್ ತೊಗೊಂಡು ಮಾಡಿಕೊಡ್ಬೇಕು ಅನ್ನೋದು ನನಗೆ ಐಡಿಯಾ ಇರಲಿಲ್ಲ. ನಾನು ಸುಮ್ಮನೆ ನನ್ನ ಹ್ಯಾಪಿನೆಸ್ಗೋಸ್ಕರ ರೀಲ್ಸ್ ಅಪ್ಲೋಡ್ ಮಾಡ್ತಿದ್ದೆ. ಆ್ಯಂಡ್ ತುಂಬ ಜನ ಕೇಳ್ತಾ ಇದ್ರಿ, ಸ್ಪೆಷಲಿ ನಾನು ಬೇಬಿ ಡ್ರೆಸ್ ಮಾಡಿ ರೀಲ್ನ ಅಪ್ಲೋಡ್ ಮಾಡಿದಾಗ ಅದಕ್ಕೆ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಬಂತು. ಆ್ಯಂಡ್ ಸುಮಾರು 40 to 50 ಆರ್ಡರ್ಸ್ನ ನಾನು ರಿಸೀವ್ ಮಾಡಿದೆ. ಬಟ್ ಆ ಟೈಮಲ್ಲಿ ನನಗೆ ಆರ್ಡರ್ಸ್ನ ತೊಗೊಳೋದಕ್ಕೆ ಒಂದು ಸ್ವಲ್ಪ, ಅಂದರೆ ಐ ವಾಸ್ ನಾಟ್ ಪ್ರಿಪೇರ್ಡ್. ಸೊ ಇವಾಗ ಇಫ್ ಯು ವಾಂಟ್ ಟು ಪ್ಲೇಸ್ ಯುವರ್ ಆರ್ಡರ್ಸ್ ಯು ಕ್ಯಾನ್ ವಿಸಿಟ್ ಮೈ ಇನ್ಸ್ಟಾಗ್ರಾಮ್ ಪೇಜ್. ಐ ಹ್ಯಾವ್ ಓಪನ್ಡ್ ಅ ನ್ಯೂ ಪೇಜ್, ಕ್ರೋಶೆ ಬೈ ತೇಜ್ ಅಂತ. ಯು ಕ್ಯಾನ್ DM me there.
ಇವಾಗ ನಾನು ಸದ್ಯಕ್ಕೆ ಪಪ್ಪಿ ಆರ್ಡರ್ಸ್ ಮತ್ತೆ ಅಂದರೆ ಪಪ್ಪಿ ಡ್ರೆಸ್ಸಸ್ ಆರ್ಡರ್ಸ್ ಮತ್ತು ಬೇಬಿ ಡ್ರೆಸ್ಸಸ್ ಆರ್ಡರ್ಸ್ನ ತಗೋತಾ ಇದ್ದೀನಿ. ಇನ್ನು ಬಿಗ್ ಪ್ರಾಜೆಕ್ಟ್ಸ್ದು ಆರ್ಡರ್ಸ್ನ ತಗೊಳ್ಳೋದಕ್ಕೆ ರೆಡಿ ಆಗಿಲ್ಲ. ಒನ್ಸ್ ಐ ಆಮ್ ರೆಡಿ ಐ ಲೆಟ್ ಯು ನೋ, ಆಗ ಯು ಕ್ಯಾನ್ ಪ್ಲೇಸ್ ಯುವರ್ ಆರ್ಡರ್ಸ್. ಸೊ ನೀವು ಜಾಸ್ತಿ ಇನ್ಫಾರ್ಮೇಷನ್ಗೋಸ್ಕರ ಯು ಕ್ಯಾನ್ ಫಾಲೋ ಮೈ ಇನ್ಸ್ಟಾಗ್ರಾಮ್ ಪೇಜ್ ಕ್ರೋಶೆ ಬೈ ತೇಜ್. ಅಲ್ಲಿ ನಿಮಗೆ ಕ್ರೋಶೆದು ಅಪ್ಡೇಟ್ ಸಿಗ್ತಾ ಇರುತ್ತೆ. ಆ್ಯಂಡ್ ಫಾರ್ ಟ್ಯುಟೋರಿಯಲ್ಸ್ ಯು ಕ್ಯಾನ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಟ್ಯುಟೋರಿಯಲ್ಸ್ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಸೊ ಒಂದೊಂದಾಗಿ ನಾನು ನಿಮಗೆ ಕಲಿಸ್ತೀನಿ. ಇವಾಗ ಅಂದರೆ ನೀವು ಆನ್ಲೈನ್ ಕ್ಲಾಸಸ್ಗೆ ಹೋಗ್ಬೇಕಂದ್ರೆ ನೀವು ಆನ್ಲೈನ್ ಕ್ಲಾಸಸ್ಗೆ ಹೋಗ್ಬೋದು, ಅಟೆಂಡ್ ಮಾಡ್ಬೋದು. ಬಟ್ ಟ್ಯುಟೋರಿಯಲ್ ನೋಡಿ ಕಲ್ತ್ಕೋತೀನಿ ನಾನು ಆಗತ್ತೆ ಅನ್ನೋದಾದರೆ, ಬಿಕಾಸ್ ನಾನು ಯಾವ ಆನ್ಲೈನ್ ಕ್ಲಾಸ್ನೂ ಅಟೆಂಡ್ ಮಾಡಿಲ್ಲ. ನಾನು ಸುಮ್ಮನೆ ಪಿಂಟ್ರೆಸ್ಟಲ್ಲಿ ನೋಡಿ ಮತ್ತು ಗೂಗಲಲ್ಲಿ ಪ್ಯಾಟರ್ನ್ಸ್ನ ತೊಗೊಂಡು ಮಾಡೋಕ್ಕೆ ಕಲ್ತಿದ್ದು. ಅಫ್ಕೋರ್ಸ್ ಸ್ಟಾರ್ಟಿಂಗಲ್ಲಿ ಒಂದು ಸ್ವಲ್ಪ ಕಷ್ಟ ಆಗುತ್ತೆ, ನೀವು ತೆಗೆದು ಹಾಕಿ ಮಾಡಿನೇ ಕಲಿಯೋದಕ್ಕಾಗೋದು. ಸೊ ನಿಮಗೆ ಅಂದರೆ ಒಂದೊಂದಾಗಿ ನಾನು ವಿಡಿಯೋಸ್ ಅಪ್ಲೋಡ್ ಮಾಡ್ತೀನಿ ಟ್ಯುಟೋರಿಯಲ್ಸಲ್ಲಿ. ಯು ಕ್ಯಾನ್ ಲರ್ನ್ ಬೈ ವಾಚಿಂಗ್ ಮೈ ವಿಡಿಯೋಸ್. ಬೇಸಿಕ್ ಸ್ಟಿಚಸ್ ಬಂದು ನನ್ನ ಪ್ರಕಾರ ಸಿಂಗಲ್ ಕ್ರೋಶೆ, ಡಬಲ್ ಕ್ರೋಶೆ, ಹಾಫ್ ಡಬಲ್ ಕ್ರೋಶೆ ಆ್ಯಂಡ್ ಟ್ರಿಪಲ್ ಕ್ರೋಶೆ. ಸೊ ದೀಸ್ ಆರ್ ಬೇಸಿಕ್ಸ್ ನಾನು ಅಂದ್ಕೊಂಡಿರೋ ಹಾಗೆ. ಅದನ್ನು ನಾನು ಆಲ್ರೆಡಿ ನಿಮ್ಗೆ ಹೇಳ್ಕೊಟ್ಟಿದ್ದೀನಿ. ಒಂದು ಶಾರ್ಟಲ್ಲೂ ನಾನು ಅದನ್ನ ಅಪ್ಲೋಡ್ ಮಾಡಿದ್ದೀನಿ ಆ್ಯಂಡ್ ವಿಡಿಯೋಸಲ್ಲೂ ನಾನು ನಿಮಗೆ ಸುಮಾರು ಸರಿ ಹೇಳಿದ್ದೀನಿ. ಸೊ ನೆಕ್ಸ್ಟ್ ಅಪ್ಕಮಿಂಗ್ ಟ್ಯುಟೋರಿಯಲ್ಸಲ್ಲಿ ನಾನು ನಿಮಗೆ ಪಫ್ ಸ್ಟಿಚಸ್, ಹನಿ ಬೀ ಸ್ಟಿಚಸ್ ಎಲ್ಲದೂ ಹೇಳ್ಕೊಡ್ತೀನಿ. ಸೊ ಇವಾಗ ಏನು ಮಾಡ್ತಿದ್ದೀನಿ, ಈ ಡ್ರೆಸ್ ಆ್ಯಂಡ್ ನಮ್ಮ ಮಿಲ್ಕಿಗೆ ಮಾಡಿದ್ದೀನಲ್ಲ, ಸೊ ಆ ಡ್ರೆಸ್ಸಲ್ಲಿ ನಾನು ಪಫ್ ಸ್ಟಿಚ್ ಹಾಕಿದ್ದೀನಿ. ಆ ಪಫ್ ಸ್ಟಿಚ್ನ ಆ್ಯಕ್ಚುಲಿ ನನ್ನ ತಮ್ಮ ನನಗೆ ನಮ್ಮ ಅಜ್ಜಿ ಡೋರ್ ಮ್ಯಾಟ್ ಮಾಡಿರೋದ್ರದ್ದು ಫೋಟೋದು ಕಳಿಸಿದ್ದ. ಸೊ ಆ ಫೋಟೋಯಿಂದ ನಾನು ನೋಡಿ ಅದು ಇನ್ಸ್ಪೈರ್ ಆಗಿದ್ದು. ಪಫ್ ಸ್ಟಿಚ್ ಅಲ್ಲಿಂದ ನಾನು ಅದು ತೊಗೊಂಡಿದ್ದು. ಸೊ ಇದನ್ನ ಮಿಲ್ಕಿ ಡ್ರೆಸ್ಸಿಗೆ ಅಡ್ಯಾಪ್ಟ್ ಮಾಡೋಣ ಅಂತ ಹೇಳಿ ನಾನು ಮಿಲ್ಕಿ ಡ್ರೆಸ್ನ ಪಫ್ ಸ್ಟಿಚ್ ಅಲ್ಲಿ ಮಾಡಿದ್ದು, ಅಂದರೆ ಪಫ್ ಸ್ಟಿಚ್ ಹಾಕಿದ್ದು ಮಿಲ್ಕಿ ಡ್ರೆಸ್ಗೆ. ಸೊ ಇಟ್ ಟರ್ನ್ಡ್ ಔಟ್ ರಿಯಲಿ ಗುಡ್. ಅದೇ ಥರ ನೆಕ್ಸ್ಟ್ ಬೇರೆ ಸ್ಟಿಚಸ್ನ ಎಕ್ಸ್ಪ್ಲೋರ್ ಮಾಡ್ತೀನಿ. ನಾನು ಆ್ಯಕ್ಚುಲಿ ಫಸ್ಟು ಸ್ಟಾರ್ಟ್ ಮಾಡಿದಾಗ ರಿಪೀಟ್ ಮಾಡ್ತಾ ಇರಲಿಲ್ಲ, ಒಂದಾದ್ಮೇಲೆ ಒಂದು ಬೇರೆ ಪ್ರಾಜೆಕ್ಟ್ಸ್ನೇ ಮಾಡ್ತಾ ಇದ್ದೆ. ಸಿನ್ಸ್ ಇವಾಗ ನಾನು ಟ್ಯುಟೋರಿಯಲ್ ಹೇಳ್ಕೊಡ್ತಾ ಇರೋದ್ರಿಂದ ಐ ಆಮ್ ರಿಪೀಟಿಂಗ್. ಅಂದರೆ ಇವಾಗ ಮಿಲ್ಕಿ ಡ್ರೆಸ್ನೂ ಅಷ್ಟೇ, ಸೇಮ್ ಡ್ರೆಸ್ನ ನಾನು ರಿಪೀಟ್ ಮಾಡಿದೆ, ಇಲ್ಲಾಂದರೆ ನಾನು ಬೇರೆ ಥರ ಯಾವುದಾದ್ರೂ ಮಾಡ್ತಿದ್ದೆ. ಈಗ ನಾನು ಮಿಲ್ಕಿಗೂ ಕೋಕೋಗೂ ಇಬ್ರಿಗೂ ಅಷ್ಟೇ ಡಿಫ್ರೆಂಟ್ ಡ್ರೆಸ್ಸಸ್ ಮಾಡಿದ್ದೀನಿ, ಸೇಮ್ ಮಾಡಿಲ್ಲ. ಇವಾಗ ನಾನು ಸೇಮ್ ಏನಕ್ಕೆ ಮಾಡ್ತಿದ್ದೀನಿ ಅಂದರೆ ಐ ವಾಂಟೆಡ್ ಟು ಶೋ ಯು. ನಿಮಗೆ ಟ್ಯುಟೋರಿಯಲ್ ಮಾಡಬೇಕಿತ್ತು, ಅದಕ್ಕೆ ಸೇಮ್ ಮಾಡಿದೆ ಮಿಲ್ಕಿಗೆ. ಸೊ ಇವಾಗ ಅದೇ ಥರ ಸೇಮ್ ಕೋಕೋಗೆ ಮಾಡ್ತಾ ಇದ್ದೀನಿ. ಇಟ್ಸ್ ಓಕೆ, ಇಟ್ಸ್ ನಾಟ್ ಲೈಕ್ ಯು ಕಾಂಟ್ ರಿಪೀಟ್, ಬಟ್ ಕಲಿಬೇಕು ಅಂತ ಹೇಳಿದ್ರೆ ಇಟ್ಸ್ ಬೆಟರ್ ಯು ಟ್ರೈ ನ್ಯೂ ಥಿಂಗ್ಸ್. ಅಂದರೆ ನ್ಯೂ ಸ್ಟಿಚಸ್ನ ನೀವು ಕಲಿತ್ರೆ ಕಲಿಯೋದಕ್ಕೆ ಈಸಿ ಆಗುತ್ತೆ, ನ್ಯೂ ಸ್ಟಿಚಸ್ನ ನೀವು ಕಲಿತಾ ಇದ್ರೆ ಅಂತ. ಸೊ ನೆಕ್ಸ್ಟ್ ನಾನು ಕಾರ್ಡಿಗನ್ನು ಮತ್ತು ಪುಲೋವರ್ ಎಲ್ಲಾದ್ರದ್ದು ಟ್ಯುಟೋರಿಯಲ್ನ ಅಪ್ಲೋಡ್ ಮಾಡ್ತೀನಿ. ಬಟ್ ನನಗೆ ಅದಕ್ಕೊಂದು ಸ್ವಲ್ಪ ಟೈಮ್ ಬೇಕು. ಮೇ ಬಿ ನೆಕ್ಸ್ಟ್ ಮಂತ್ ಫಸ್ಟ್ ವೀಕಲ್ಲಿ ಆ ಥರ ಐ ಪ್ಲ್ಯಾನ್. ಇನಿಷಿಯಲಿ ವೆನ್ ಐ ಸ್ಟಾರ್ಟೆಡ್ ಕ್ರೋಶಿಂಗ್, ನನಗೆ ಮೆಷರ್ಮೆಂಟ್ ತೊಗೊಳೋದ್ರ ಬಗ್ಗೆ ಎಲ್ಲ ಅಷ್ಟು ಐಡಿಯಾ ಇರಲಿಲ್ಲ. ಮೆಷರ್ಮೆಂಟ್ ತೊಗೊಂಡು ಮಾಡಬೇಕು ಅಂತೆಲ್ಲ ನಾನು ಅಷ್ಟು ಯೋಚನೆ ಮಾಡಿಲ್ಲ. ಜಸ್ಟ್ ಕ್ರೋಶೆ ಸ್ಟಿಚಸ್ ಹಾಕೋದನ್ನ ಕಲಿತೆ, ಹಾಗೆ ಕ್ರೋಶೆ ಮಾಡೋಣ ಅಂತ ಅಂದ್ಕೊಂಡು ನಾನು ನನ್ನ ತಮ್ಮನಿಗೆ ಕಾರ್ಡಿಗನ್ ಮಾಡಿದ್ದು. ಸೊ ವಿತ್ ಮೆಷರ್ಮೆಂಟ್ ಮಾಡಿದರೆ ಅದು ಇನ್ನೂ ಬೆಟರ್ ಆಗಿರ್ತಿತ್ತು ಅಂತ ನನಗೆ ಅನ್ನಿಸ್ತು. ದಟ್ ಈಸ್ ವೆನ್ ಐ ಸ್ಟಾರ್ಟೆಡ್ ಟೇಕಿಂಗ್ ಮೆಷರ್ಮೆಂಟ್ ತೊಗೊಂಡು ಮಾಡಿದ್ರೆ ಬೆಟರ್ ಆಗಿರುತ್ತೆ ಅಂತ. ಆವಾಗಿಂದ ನಾನು ಮೆಷರ್ಮೆಂಟ್ದು ನೋಟ್ ಮಾಡ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡಿದೆ. ಆಮೇಲೆ ನಾನೊಂದು ಹಾರ್ಟ್ ಕಾರ್ಡಿಗನ್ ಮಾಡಿದೆ. ಸೊ ಅದೂ ಅಷ್ಟೇ ನಾನು ಪ್ಯಾಟರ್ನ್ನ ನೋಡಿಕೊಂಡು ಪಿಂಟ್ರೆಸ್ಟಲ್ಲಿ ಒಂದು ಅದೇ ಥರ ಸಿಮಿಲರ್ ಆಗಿರೋದು ಒಂದು ಡಿಸೈನ್ನ ನೋಡಿದೆ ನಾನು. ನನಗದು ಇಂಪ್ರೆಸಿವ್ ಆಗಿತ್ತು, ಅದು ತುಂಬ ಇಂಪ್ರೆಸ್ ಆಯಿತು ಅದು ನೋಡಿ. ಆವಾಗ ನಾನು ಹಾರ್ಟ್ ಇದ್ರಲ್ಲಿ ಮಾಡ್ಬೋದು, ಅದೊಂಥರ ಫ್ಲವರ್ ಥರ ಇತ್ತು, ಫ್ಲವರ್ ಗ್ರ್ಯಾನಿ ಸ್ಕ್ವೇರಲ್ಲಿತ್ತು. ಸೊ ನಾನು ಅದನ್ನ ಹಾರ್ಟ್ ಮಾಡೋಣ ಅಂತ ಅಂದ್ಕೊಂಡು ಹಾರ್ಟ್ ಮಾಡಿದೆ. ಆಮೇಲೆ ಅದು ಮಾಡ್ತಾ ನನಗೆ ಅನ್ನಿಸ್ತು, ವಾಟ್ ಇಫ್ ಐ ಫರ್ಗೆಟ್ ದಿಸ್, ಇದು ಮರ್ತೋಗ್ಬಿಟ್ರೆ ನನಗೆ ಆಮೇಲೆ ಅಂತ ನಾನದು ಸ್ಟಿಚಸ್ ಏನೇನು ಹಾಕ್ತೆ ಎಲ್ಲನೂ ನೋಟ್ ಮಾಡಿಕೊಂಡೆ. ಸೊ ಆವಾಗ ನಾನು ಮಾಡೋ ಪ್ರಾಜೆಕ್ಟ್ದು ನೋಟ್ಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದೆ. ಸೊ ಎಲ್ಲ ಇನಿಷಿಯಲ್ ಆಗಿ ವೆನ್ ಯು ಸ್ಟಾರ್ಟ್ ಡೂಯಿಂಗ್ ದಿಸ್, ಫಸ್ಟೇ ನಿಮ್ಗೆ ಐಡಿಯಾಸ್ ಇರಲ್ಲ. ಒಂದ್ಸರಿ ನೀವು ಕಲ್ತ ಮೇಲೆ ಹೋಗ್ತಾ ನಿಮ್ಗೆ ಐಡಿಯಾಸ್ ಬೆಳೀತಾ ಹೋಗುತ್ತೆ. ದಟ್ ಈಸ್ ವೆನ್ ಯು ಇಂಪ್ರೂವ್. ನನಗದು ಒಂದು ಐಡಿಯಾ ಅಂದರೆ ಮಾಡ್ತಾ ನಾನು ಇನ್ನೂ ಕಲ್ತ್ಕೋತಾ ಹೋದೆ. ಸೊ ನೀವು ಅಷ್ಟೇ, ಸ್ಟಾರ್ಟಿಂಗ್ ಎಲ್ಲ ಗೊತ್ತಿರಲ್ಲ ಎಲ್ರಿಗೂ, ಹೋಗ್ತಾ ಆ್ಯಂಡ್ ನಾವೆಲ್ಲ ಕಲಿತು ಬಿಡೋದಿಲ್ಲ, ಹೋಗ್ತಾ ಕಲಿತಾ ಹೋಗ್ತೀವಿ. ಇನ್ನೂ ಹೆಚ್ಚೆಚ್ಚು ಕಲಿತಾ ಹೋಗ್ತೀವಿ. ಇದಷ್ಟೇ ಅಲ್ಲ, ಇನ್ನೂ ಜಾಸ್ತಿ ಸ್ಟಿಚಸ್ ಇರುತ್ತೆ. ಸೊ ಕಲಿಯೋದು ತುಂಬ ಇರುತ್ತೆ.
ನಾನು ಏನೇನು ಕಲಿತೀನೋ ಅದನ್ನೆಲ್ಲ ನಿಮಗೂ ಕಲಿಸ್ತೀನಿ, ಅದನ್ನೆಲ್ಲ ನಿಮಗೂ ಅದನ್ನೆಲ್ಲ ನಿಮಗೂ ಟ್ಯುಟೋರಿಯಲ್ ವಿಡಿಯೋ ಮಾಡಿ ಯೂಟ್ಯೂಬಲ್ಲಿ ಪೋಸ್ಟ್ ಮಾಡ್ತೀನಿ, ಸೊ ದಟ್ ಯು ಕ್ಯಾನ್ ಆಲ್ಸೋ ಗೆಟ್ ಬೆಟರ್. ಮಿಲ್ಕಿ, ಕೋಕೋ, ಐ ಹೋಪ್ ಐ ಹ್ಯಾವ್ ಆನ್ಸರ್ಡ್ ಆಲ್ ಯೋರ್ ಕ್ವಶನ್ಸ್. ನಿಮ್ದು ಏನೇ ಡೌಟ್ಸ್ ಇದ್ರು, ಏನೇ ಕ್ವೆರೀಸ್ ಇದ್ರು ನೀವು ನನಗೆ ಕಾಮೆಂಟ್ಸಲ್ಲಿ ತಿಳಿಸಿ. ಐ ಆಮ್ ಡೆಫಿನೆಟ್ಲಿ ಗೋಯಿಂಗ್ ಟು ರೆಸ್ಪಾಂಡ್ ಟು ಆಲ್ ಆಫ್ ಯೋರ್ ಕಾಮೆಂಟ್ಸ್. ಆ್ಯಂಡ್ ನಿಮಗೆ ಫಾರ್ ಮೋರ್ ಅಪ್ಡೇಟ್ಸ್ ಆನ್ ಮೈ ಕ್ರೋಶೆ ಪ್ರಾಜೆಕ್ಟ್ಸ್ ಮತ್ತು ಆರ್ಡರ್ಸ್ ಪ್ಲೇಸ್ ಮಾಡಬೇಕು ಅಂತಿದ್ರೆ ಯು ಕ್ಯಾನ್ ವಿಸಿಟ್ ಮೈ ಇನ್ಸ್ಟಾಗ್ರಾಮ್ ಪೇಜ್. ಇನ್ಸ್ಟಾಗ್ರಾಮ್ ಪೇಜಲ್ಲಿ ಅಂದರೆ ಇನ್ಸ್ಟಾಗ್ರಾಮಲ್ಲಿ ನೀವು ನನಗೆ DM ಮಾಡಿದ್ರೆ ಆರ್ಡರ್ಸ್ನ ನಾನು ಅಲ್ಲೇ ಆಕ್ಸೆಪ್ಟ್ ಮಾಡ್ತೀನಿ. ಆ್ಯಂಡ್ ಯು ಕ್ಯಾನ್ ಆಲ್ಸೋ ಫಾಲೋ ಮೈ ಇನ್ಸ್ಟಾಗ್ರಾಮ್ ಪೇಜ್ ಫಾರ್ ಮೋರ್ ಅಪ್ಡೇಟ್ಸ್. ನಿಮ್ಮ ಕಮೆಂಟ್ಸ್ಗೆಲ್ಲ ಈ ಥರ ವೀಡಿಯೋದಲ್ಲಾಗಿರ್ಬೋದು ಅಥವಾ ಕಮೆಂಟ್ಗೆ ರಿಪ್ಲೈ ಮಾಡಾಗಿರ್ಬೋದು, ನಾನು ಒಟ್ಟಿನಲ್ಲಿ ರೆಸ್ಪಾಂಡ್ ಮಾಡ್ತೀನಿ. ಆ್ಯಂಡ್ ಆಲ್ ದ ಟ್ಯುಟೋರಿಯಲ್ಸ್ ದಟ್ ಯು ವಾಂಟ್ ಐ ಆಮ್ ಗೋಯಿಂಗ್ ಟು ಅಪ್ಲೋಡ್. ಐ ಮೇ ನೀಡ್ ಸಮ್ ಟೈಮ್ ಬಟ್ ಐ ಆಮ್ ಡೆಫಿನೆಟ್ಲಿ ಗೋಯಿಂಗ್ ಟು ಅಪ್ಲೋಡ್ ಆಲ್ ದ ಟ್ಯುಟೋರಿಯಲ್ಸ್. ಎಲ್ಲ ಪ್ರಾಜೆಕ್ಟ್ಸ್ಗೂ ನಾನು ಟ್ಯುಟೋರಿಯಲ್ ಅಪ್ಲೋಡ್ ಮಾಡ್ತೀನಿ. ಅಂದರೆ ನಾನು ಇದುವರೆಗೂ ಯಾವ್ಯಾವ ಪ್ರಾಜೆಕ್ಟ್ಸ್ ಮಾಡಿದ್ದೀನಿ ಅದಕ್ಕೆಲ್ಲ ಎಕ್ಸ್ಪ್ಲನೇಷನ್ ವೀಡಿಯೋಸ್ ಹಾಕ್ತೀನಿ. ಆ್ಯಂಡ್ ಮುಂದೆ ಮಾಡೋ ಪ್ರಾಜೆಕ್ಟ್ಸ್ ಎಲ್ಲಾದ್ರದ್ದು ಟ್ಯುಟೋರಿಯಲ್ನ ಪೋಸ್ಟ್ ಮಾಡ್ತೀನಿ. ನೆಕ್ಸ್ಟ್ ಆ್ಯಕ್ಚುಲಿ ನಾನು ಪ್ಲ್ಯಾನ್ ಮಾಡ್ತಾ ಇದ್ದೀನಿ ಕಾರ್ಡಿಗನ್ ಮಾಡೋಣ ಅಂತ. ಸೊ ಕಾರ್ಡಿಗನ್ ಮಾಡಿದ್ರೆ ಐ ಆಮ್ ಡೆಫಿನೆಟ್ಲಿ ಗೋಯಿಂಗ್ ಟು ಪೋಸ್ಟ್ ದ್ಯಾಟ್ ಟ್ಯುಟೋರಿಯಲ್. ಎಸ್, ಒನ್ಸ್ ದಿಸ್ ಇಸ್ ಡನ್ ಐ ಆಮ್ ಗೋಯಿಂಗ್ ಟು ಶೋ ಯು ಹೌ ಇಟ್ ಟರ್ನ್ಡ್ ಔಟ್. ಐ ಗೆಸ್ ನಾನು ಬೈ ದ ಎಂಡ್ ಆಫ್ ಟುಡೇ ಇದನ್ನ ಫಿನಿಶ್ ಮಾಡ್ತೀನಿ ಅಂತ ಅಂದ್ಕೊಂಡಿದ್ದೀನಿ. ಐ ಆಮ್ ಗೋಯಿಂಗ್ ಟು ಶೋ ಯು ಹೌ ಇಟ್ ಟರ್ನ್ಡ್ ಔಟ್. ಕೋಕೋ ನೋಡಿ ಅಲ್ಲಿ ಹೇಗೆ ಮಲಗಿದಾನೆ ಅಂತ. ಐ ಹೋಪ್ ಯು ಕ್ಯಾನ್ ಸಿ ಹಿಮ್. ಸಿ ಮಿಲ್ಕಿ, ಮಿಲ್ಕಿ, ಕೋಕೋ, ಮಿಲು, ಮಿಲು, Kukuma. What you guys are doing? What you guys are doing? Huh? Oh. Okay.